ಜನ ಎಲ್ಲಿರ್ತಾರೆ ಜಾಸ್ತಿ ಅದೆಲ್ಲ ಮುಖ್ಯ. ಆಟೋ ಡ್ರೈವರ್ಸ್ ಎಲ್ಲಿರ್ತಾರೆ ಜಾಸ್ತಿ. IT ಕಂಪ್ನಿನಲ್ಲಿ ಇರೋರು ಬಂದು ಇಲ್ಲಿ ಊಟ ಮಾಡ್ತಾರೆ. ಅವ್ರಿಗೇನು ತಲೆನಲ್ಲಿ ಬರ್ದಿದ್ಯಾ ಫುಟ್ಪಾತಲ್ಲಿ ತಿನ್ಬೇಕಂತ? ಟೇಸ್ಟ್ ಇರೋದ್ರಿಂದಾನೇ. ನಮ್ಮಲ್ಲಿ ಮುದ್ದೆ, ಚಪಾತಿ, ಪರೋಟ, ವೈಟ್ ರೈಸ್, ಕುಷ್ಕಾ, ಬಿರಿಯಾನಿ, ಚಿಕನ್, ಮಟನ್, ಬೋಟಿ, ತಲೆ ಮಾಂಸ, ಬ್ಲಡ್ಡು. 20 ರೂಪಾಯಿಗೆ 2 ಚಪಾತಿ ಪರೋಟ ಸಿಗುತ್ತೆ. ಮುದ್ದೆ ಸಿಗುತ್ತೆ 20 ರೂಪಾಯಿಗೆ. ರೈಸ್ ಫುಲ್ಲು 40 ರೂಪಾಯಿ, ಹಾಫ್ 20 ರೂಪಾಯಿ ಸಿಗುತ್ತೆ. ಬಿರಿಯಾನಿ 80 ರೂಪಾಯಿ ಸಿಗುತ್ತೆ. ಲೈಕ್ ಹೆಂಗ್ ಸರ್ ಅಲ್ಲೆಲ್ಲ ಬಿರಿಯಾನಿ 120, 150, 200 ರೂಪಾಯಿ. ದಿಸ್ ವಿಲ್ ಬಿ ಕಂಪ್ಲೀಟ್ ಆಗಿ ಒಂದು ಫೀಸ್ಟ್ ವಿಡಿಯೋ ಆಗಿರುತ್ತೆ. ಹೆಲೋ ಥಾಮಸ್, ದಿಸ್ ಇಸ್ ಶಾರುಖ್. ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಸಖತ್ತಾಗಿರೋ ಒಂದು ಬಜೆಟ್ ಫ್ರೆಂಡ್ಲಿ ಅಫೋರ್ಡಬಲ್ ರೇಟ್, ಒಂದು ರೋಡ್ ಸೈಡ್, ಸ್ಟ್ರೀಟ್ ಫುಡ್ ಎಲ್ಲ ಹೇಳ್ಬೋದು. ಸ್ಟ್ರೀಟ್ ಫುಡ್ ಜನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಬಂದು ನಾಟಿ ಸ್ಟೈಲ್ ಊಟ ಜೊತೆಗೆ ಬಂದು ಒಂದು ಅಥೆಂಟಿಕ್ ಮನೇಲಿ ಹೇಗೆ ಮಾಡ್ತಾರೆ, ಒಂದು ಮುದ್ದೆ ಇರಲಿ, ಒಂದು ಸಾರು ಇರಲಿ, ಅಥವಾ ಒಂದು ಚಿಕನ್ ಫ್ರೈ ಇರಲಿ, ಇವೆಲ್ಲ ಇಲ್ಲಿ ಸಿಗುತ್ತೆ ಅಂತ ಕೇಳ್ಪಟ್ವಿ. ಅದಕ್ಕೆ ಈ ಜಾಗಕ್ಕೆ ಬಂದಿದ್ದೀವಿ. ಸೊ ಇದ್ದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಟುವರ್ಡ್ಸ್ ಈ ಕಡೆಯಿಂದ ಹೋದ್ರೆ ಸೆಂಟ್ ಜಾನ್ಸ್ಗೆ ಹೋಗ್ತೀರಾ. ಅಂಡ್ ಈ ಕಡೆಯಿಂದ ಬರೋ ದಾರಿ ಬಂದ್ರೆ ಜಕ್ಷಂದ್ರ ಸಿಗ್ನಲ್. ಹಂಗೆ ದಾಟಿದ್ರೆ ಇಲ್ಲಿ ಅಲ್ಲೊಂದು ಕಂಪನಿ ತೋರಿಸೋದು ಆರ್ಯಾಕ ಅಂತ ಒಂದು ಕಂಪನಿ ಇದೆ, ಆರ್ಯಾಕ ನೆಟ್ವರ್ಕ್ಸ್ ಅಂತ. ಎಕ್ಸಾಕ್ಟ್ಲಿ ಆ ಕಂಪನಿ ಆಪೋಸಿಟ್ ನಿಮಗೆ ಈ ಒಂದು ಸ್ಟಾಲ್ ಕಾಣಿಸುತ್ತೆ. ಈ ರೋಡ್ ಅಲ್ಲಿ ಹಲವಾರು ಸ್ಟಾಲ್ಸ್ ಇದೆ. ಬಟ್ ಒಂದು ಫ್ಯಾಕ್ಟ್ ಇದೆ ಗೊತ್ತು ತಾನೆ, ಸೊ ಎಲ್ಲಿ ಜನ ಜಾಸ್ತಿ ಇರ್ತಾರೋ ಅಲ್ಲಿ ಊಟ ಬಹಳ ಚೆನ್ನಾಗಿರುತ್ತೆ ಅಂತ ಎಲ್ಲಾನು ಟ್ರೈ ಮಾಡೋದಂತೆ. ಆದಷ್ಟು ಸ್ವಲ್ಪ ಇಲ್ಲಿ ಕಸ್ಟಮರ್ಸ್ ಅಥವಾ ಆಟೋ ಡ್ರೈವರ್ಸ್ ಇದ್ರೆ ಅವ್ರ ಹತ್ರ ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ 80 ರೂಪಾಯಿಗೆ ಬಿರಿಯಾನಿ ಅಂತೆ, 30 ರೂಪಾಯಿಗೆ ವೈಟ್ ರೈಸ್ ಮತ್ತೆ ಒಂದು ಸಾರು, 30 ರೂಪಾಯಿಗೆ ಪರೋಟ, 40 ರೂಪಾಯಿಗೆ ಕುಷ್ಕಾ. ಸೊ ದೇ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ. ದಿಸ್ ವಿಲ್ ಬಿ ಕಂಪ್ಲೀಟ್ ಆಗಿ ಒಂದು ಫೀಸ್ಟ್ ವಿಡಿಯೋ ಆಗಿರುತ್ತೆ. ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸೊ ಎಷ್ಟು ದಿವಸದಿಂದ ಸ್ಟಾರ್ಟ್ ಆಯ್ತು ಅಂಗಡಿ ಅದು ಹೇಳಿ? ಸರ್ ನಾವಿಲ್ಲಿ 2018 ಮಾಡ್ತಾ ಇದ್ದೀವಿ. 6 ಇಯರ್ಸ್ ಆಯ್ತು. 6 years ಮುಂಚೆನೇ ಸ್ಟಾರ್ಟ್ ಮಾಡಿದ್ದು. ಕೋರಮಂಗಲ ತೋಶಿಬಾ ಕಂಪ್ನಿ ಅಂತ KSRP ಗ್ರೌಂಡ್ ಆಪೋಸಿಟ್ ಇದೆ. ಆಪೋಸಿಟ್ ಸ್ಕೂಲ್ KSRP ಕ್ವಾರ್ಟರ್ಸ್ ಇದೆ, ಆಪೋಸಿಟ್ ಬರುತ್ತೆ, ನಿಯರ್ ತೋಶಿಬಾ ಕಂಪ್ನಿ. ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ನಮ್ಮಲ್ಲಿ ಮುದ್ದೆ, ಚಪಾತಿ, ಪರೋಟ, ವೈಟ್ ರೈಸ್, ಕುಷ್ಕಾ, ಬಿರಿಯಾನಿ, ಚಿಕನ್, ಮಟನ್, ಬೋಟಿ, ತಲೆ ಮಾಂಸ, ಬ್ಲಡ್ಡು, ಕೈಮಾ, ಕಂಪ್ಲೀಟ್ ನಾಟಿ ಊಟ. ಆಲ್ಮೋಸ್ಟ್ ನಾಟಿ ಸ್ಟೈಲ್ ಮಾಡ್ತೀರಾ? ವೆಜ್ ನಾನ್ ವೆಜ್ ಎರಡು ಮಿಕ್ಸ್ ಇರುತ್ತೆ. ಎವ್ರಿ ಡೇ 3 ಟೈಮ್ಸ್ ಫುಡ್ ಸರ್ವ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಟಿಫನ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಮತ್ತೆ ರಾತ್ರಿ ನೈಟ್ ಫುಡ್ ಇರುತ್ತೆ. 11 o'clock ವರೆಗೂ. ಅಂದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಟಿಲ್ ನೈಟ್ ವರೆಗೆ ಇರ್ತೀರಾ? ನೈಟ್ 11 o'clock 11 o'clock ವರೆಗೆ ಇರುತ್ತೆ. ಅಂದ್ರೆ ಬೆಳಗ್ಗೆ ಟಿಫನ್ ನೈಟ್ 11 ವರೆಗೂ ಇರ್ತದೆ. ಬೆಳಗ್ಗೆ ಟಿಫನ್ ಎಲ್ಲ ಸಿಗುತ್ತೆ. ಬೆಳಗ್ಗೆ ಟಿಫನ್ ವೆಜ್ ಎಲ್ಲ ಸಿಗುತ್ತೆ. ಮಧ್ಯಾಹ್ನ ಮತ್ತೆ ನೈಟ್ ವೆಜ್ ನಾನ್ ವೆಜ್ ಫುಡ್ ಊಟ. ವೆಜ್ ನಾನ್ ವೆಜ್ ಸರ್. ಈಗ ಎಲ್ರಿಗೂ ಬರೋ ಪ್ರಶ್ನೆ ಏನಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಿಲ್ಲಿ ಸರ್? ನಮ್ಮಲ್ಲಿ ಕಂಪೇರ್ ಟು ಅದರ್ಸ್ ಅಂದ್ರೆ ನಾವು ಒಂದು ಮಿಡಲ್ ಕ್ಲಾಸ್ ಟಾರ್ಗೆಟ್ ಇಟ್ಕೊಂಡು ಒಂದು ಕಮ್ಮಿಗೆ ಕೊಡ್ತಾ ಇದೀವಿ. ಅಂದ್ರೆ ಒಂದು ಚಪಾತಿ ಪರೋಟ ತಗೊಂಡ್ರೆ 30 ರೂಪಾಯಿ ಸಿಗುತ್ತೆ. 30 ರೂಪಾಯಿಗೆ 2 ಚಪಾತಿ ಪರೋಟ ಸಿಗುತ್ತೆ. ಮುದ್ದೆ ಸಿಗುತ್ತೆ 20 ರೂಪಾಯಿಗೆ. ರೈಸ್ ಫುಲ್ಲು 40 ರೂಪಾಯಿ, ಹಾಫ್ 20 ರೂಪಾಯಿ ಸಿಗುತ್ತೆ. ಬಿರಿಯಾನಿ 80 ರೂಪಾಯಿ ಸಿಗುತ್ತೆ. ಲೈಕ್ ದೊನ್ನೆ ಬಿರಿಯಾನಿ, ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ 80 ರೂಪಾಯಿ ಸಿಗುತ್ತೆ. ಹೆಂಗ್ ಸರ್ ಅಲ್ಲೆಲ್ಲ ಬಿರಿಯಾನಿ 120, 150, 200 ರೂಪಾಯಿ? ಅದೆಲ್ಲ ಹೋಟೆಲ್ ಸ್ಟೈಲ್ ಜಾಸ್ತಿ. ನಮ್ದು ಗೊತ್ತಲ್ಲ, ಫುಟ್ಪಾತ್ ಸ್ಟೈಲ್ ಸ್ವಲ್ಪ
ಆಮೇಲೆ ಈಗ ನೋಡಿದ್ರೆ ಖಾಲಿ ಆದ್ಮೇಲೆ ಮತ್ತೆ ತರ್ತಾ ಇರ್ತೀರಾ ನೀವು ಈ ಬ್ಯಾಚ್ ವೈಸ್ ಆಗಿ ತರ್ತೀರಾ? ಹೌದಂడి, ನಮ್ದು ಕಿಚನ್ ನಿಯರ್ ಬೈ ಇದೆ. ಓಕೆ ಓಕೆ ಓಕೆ. ಅಕಸ್ಮಾತ್ ಏನೋ ಖಾಲಿ ಆದ್ರೆ ಮತ್ತೆ ಹೋಗಿ ತಗೊಂಡ್ಬರ್ತೀವಿ. ಮತ್ತೆ ಇಲ್ಲಿ ಇನ್ಫಾರ್ಮೇಶನ್ ಕೂಡ ರೆಡಿ ಇರುತ್ತೆ, ಮತ್ತೆ ತಗೊಂಡ್ಬರ್ತೀವಿ. ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ಮತ್ತೆ ಚೆನ್ನಾಗಿ ಕೊಡಬೇಕು ಅಂತ ನಮ್ದು ಅಂಬಿಷನ್. ಮೇನ್ ಉದ್ದೇಶ ಏನಂದ್ರೆ ಮಿಡಿಲ್ ಕ್ಲಾಸ್ ಪೀಪಲ್ ಒಂದು ಒಳ್ಳೆ ಊಟನ ಅಫೋರ್ಡಬಲ್ ಆಗಿ ತಿನ್ಬೇಕು, ರೀಸನಬಲ್ ಪ್ರೈಸ್ ಆಗಿ. ಖಂಡಿತ ತುಂಬಾ ಒಳ್ಳೆ ಸರ್. ಇನ್ನೊಂದು ನೋಡಿದೆ ಇಲ್ಲಿ ಹಂಗೆ ತೋರಿಸಿ ಟೋಕನ್ ತಗೊಂಡು ಅಲ್ಲಿ ನಮ್ದು ಹೋಟೆಲ್ ಸ್ಟೈಲ್ ಅಲ್ಲೇ ಒಂದು ಫೀಲಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಟೋಕನ್ ತಗೊಂಡು ಆಮೇಲೆ ಊಟ ಮಾಡೋತಾರೆ. ಯಾಕಂದ್ರೆ ಅಲ್ಲಿ ಈಗ ಹೋಟೆಲ್ಗೆ ಹೋದ್ರೆ ಒಂದು ನಾವು ಫುಡ್ ಹೋಟೆಲ್ ಲೆವೆಲ್ ಅಲ್ಲೇ ಕೊಡ್ತಾ ಇದೀವಿ ಅಂತ ಅನ್ಕೊಳ್ತೀವಿ. ಪಬ್ಲಿಕ್ ಅದೇ ತರ ರೆಸ್ಪಾನ್ಸ್ ಇದೆ. ಇಲ್ಲಿ ಆಲ್ಮೋಸ್ಟ್ ಇಷ್ಟೊಂದು ಅಂಗಡಿಗಳಿವೆ, ಬಟ್ ಒಂದ್ ಇದೆಯಲ್ಲ ಸರ್, ಜನ ಜಾಸ್ತಿ ಎಲ್ಲಿರ್ತಾರೋ ಅಲ್ಲಿ ಊಟ ಖಂಡಿತ ಚೆನ್ನಾಗಿರುತ್ತೆ. ಇಷ್ಟರಲ್ಲಿ ನಿಮ್ಮ ಹತ್ರ ಜನ ಜಾಸ್ತಿ ಇದ್ದಾರೆ ಅಂದ್ರೆ ಜನ ಹಂಗೆ ಮೂವ್ ಆಗ್ತಾ ಇರ್ತಾರೆ ಕ್ರೌಡ್. ಇಲ್ಲಿ ಯಾವ್ದೋ ಒಂದು ದುರುದ್ದೇಶ ಮಿಸ್ಯೂಸ್ ಆಗಬಾರ್ದು ಅಂತ ಒಂದು ಪ್ಲಸ್ ನಮ್ಮ ಹೋಟೆಲ್ ಸ್ಟೈಲ್ ಅಲ್ಲಿ ಟೋಕನ್ ಸಿಸ್ಟಮ್ ಬೇಕಾದ್ರೆ. ಸೊ ಬಿರಿಯಾನಿ ಬೇಕಾ, ರೈಸ್ ಬೇಕಾ, ಏನಂತ ಟೋಕನ್ ತಗೊಂಡು ಹಂಗೆ ಕೊಟ್ರೆ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ತಾರೆ. ಸೊ ಓಕೆ ಸರ್, ಸೊ ಖಂಡಿತ ನಮ್ಮ ಕಡೆಯಿಂದ ಸಪೋರ್ಟು ಬಹಳ ಚೆನ್ನಾಗೇ ಬರುತ್ತೆ ನಿಮಗೆ. ಸೊ ಇದೇ ತರ ಕಂಟಿನ್ಯೂ ಮಾಡಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿ. ನಾನು ಒಳ್ಳೆ ಊಟ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾವು ಸ್ಟಾರ್ಟಿಂಗ್ ಏನು ಕೊಡ್ತಾ ಇದ್ವಿ ಇದುವರೆಗೂ ಅದೇ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದೀವಿ. ಆಲ್ ರೈಟ್ ಅಂತ ಮಸ್ತ್. ಫಸ್ಟ್ ಬಂದು ಇಲ್ಲಿ ಚಪಾತಿ ತಗೊಂಡಿದ್ದೀವಿ. ಪರೋಟಾನು ಸಿಗುತ್ತೆ, ಬಟ್ ಪರೋಟ ಸದ್ಯಕ್ಕೆ ಬೇಡ ಅಂತಾನೆ ಚಪಾತಿಯಿಂದ ಹೋಗೋಣ ಅಂತ. ಸೊ ಆದಷ್ಟು ಸ್ವಲ್ಪ ಪರೋಟ ಅವಾಯ್ಡ್ ಮಾಡ್ತಾ ಇದ್ದೀನಿ, ಆದಷ್ಟು ಸ್ವಲ್ಪ ಚಪಾತಿ ತಿಂದರೆ ಒಳ್ಳೆಯದು. ಸೊ ಚಪಾತಿಗೆ ನಾವು ಸೈಡ್ಸ್ ತಗೊಂಡಿದ್ದೀವಿ, ಇಲ್ಲಿ ನೋಡ್ಬೋದು ನೀವು. ಸೊ ಒಂದು 2 ವೆರೈಟಿ ಆಫ್ ಚಿಕನ್ ಕರಿ, ಜೊತೆಗೆ ಈ ಕಡೆ ಬೋಟಿ ಇದೆ, ಬ್ಲಡ್ ಫ್ರೈನು ಇದೆ ಅಂತ. ಅದನ್ನ ಬಂದರೆ ನೀವು ಟ್ರೈ ಮಾಡಿ. ಸೊ ಚಿಕನ್ ಪೀಸ್ ಎಲ್ಲ ಸಖತ್ತು ಕ್ವಾಲಿಟಿಯಾಗಿದೆ. ಈ ಗ್ರೇವಿಯಲ್ಲಿ ಹೋಗಿ ನೋಡೋಣ ಹೇಗಿದೆ ಅಂತ. ಇತ್ತು ಚಿಕನ್ ಪೀಸು. ವಾ, ಯಾವುದು ರೆಡಿಮೇಡ್ ಇಲ್ಲ, ಎಲ್ಲ ಬಂದು ಇವರೇ ಮಾಡ್ತಾರೆ. ಒಂದೊಂದು ಕಡೆ ಪರೋಟ ಈ ಚಪಾತಿ ಎಲ್ಲ ರೆಡಿಮೇಡ್ ಮಾಡ್ತಾರೆ, ಬಟ್ ಇವ್ರು ಬಂದು ಇಲ್ಲೆಲ್ಲ ಚಪಾತಿ ಎಲ್ಲ ಇವರೇ ಮಾಡೋದು. ಚಿಕನ್ ಕರಿ ಅದ್ಭುತವಾಗಿದೆ. ಈ ನಾಟಿ ಸ್ಟೈಲ್ ಅಂತೀವಲ್ಲ ಅದರ ನಾಟಿ ಸ್ಟೈಲ್ ಚಿಕನ್ ಕರಿ ಇತ್ತು. ಒಂದು ಚಿಕ್ಕ ಕಾಲಿದೆ ನೋಡ್ಬೋದು ನೀವು, ಅದರಲ್ಲಿರೋ ಪೀಸ್ ನೋಡಿ, ಲಿಟ್ರಲಿ ಸಖತ್ತು ಒಂಥರ ಟೆಂಡರಿ ಮೀಟು. ವಾ, ಜ್ಯೂಸ್ ಆಗಿರೋ ಮೀಟ್ ಚಿಕನು. ಆ್ಯಂಡ್ ಅಷ್ಟು ನೋಡ್ಬೋದು ನೀವು, ಕ್ರೌಡು ಟೈಮ್ ಬಂದು ಒಂದು 2-2:30 ಆ ರೇಂಜಿಗೆ ಇರುತ್ತೆ. ಬಟ್ ಆಲೇ ಕ್ರೌಡ್ ಬಂದು ಫುಲ್ ರಶ್ ಆಗಿದೆ. ಈ ಲೈನಲ್ಲೇ ಒಂದು 3-4 ಅಂಗಡಿ ಕಂಟಿನ್ಯೂಸ್ ಆಗಿ ಈ ಥರ ಸ್ಟಾಲ್ ಹಾಕಿರ್ತಾರೆ. ಸೊ ಇವ್ರ ಹತ್ರ ಈ ನಾಟಿ ಸ್ಟೈಲ್ ಒಂದು ಬಿರಿಯಾನಿ ಇರಲಿ. ಈಗಲೇ ಜಸ್ಟ್ ಬಿರಿಯಾನಿನೂ ಬಂತು, ಬಿರಿಯಾನಿ ಮತ್ತು ವೈಟ್ ರೈಸ್ ಖಾಲಿ ಆಗ್ತಾ ಬರ್ತಾ ಇರುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಈ ಒಂದು ಮುದ್ದೆ, ಏನೋ ಹಾಕಿದ್ರಲ್ಲ ಬೇಲೆ, ಮಜ್ಜಿಗೆ ಇತ್ತಲ್ಲ, ಮಜ್ಜಿಗೆ ಇತ್ತು. ಆಮೇಲೆ ಯಾವುದಿದು ಮೊಸರನ್ನ, ಆಮೇಲೆ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಒಂದು ವೆಜ್ ಐಟಮ್ಸು ಇರುತ್ತೆ, ನಾನ್ ವೆಜ್ ಐಟಮ್ಸ್ ಇರುತ್ತೆ. ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಆಲ್ಮೋಸ್ಟ್ ಆಲ್ ಅರೌಂಡ್ ನಿಮಗೆ ಒಂದು 50, 70, 80 ಅಷ್ಟು ಹೋಗುತ್ತೆ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಸೊ ಈ ಏರಿಯಾದಲ್ಲೇ ನಾವು ಬೇಜಾನ್ ಮಾಡಬೇಕಂತ ಪ್ಲ್ಯಾನಲ್ಲಿ ಇದೆ. ಸೊ ಈ ಒಂದು ಅಂಗಡಿಗೆ ಬಂದಿದ್ದೀವಿ. ಇನ್ನು ಮುಂದೆ ನೆಕ್ಸ್ಟ್ ನಾವು ಬೇರೆ ಬೇರೆ ಅಂಗಡಿಗೆ ಹೋಗೋಣ. ಚಿಕನ್ ಪೀಸ್ ಮಾತ್ರ ಸಗದಾಗಿದೆ. ನೆಕ್ಸ್ಟ್ ಬಂದು ಸೊ ಈ ಒಂದು ಗ್ರೀನ್ ಮಸಾಲೆ ಚಿಕನ್ನು ಪೀಸ್ ಭಾರಿಯಾಗಿದೆಯಲ್ಲ, ಒಂದು ರೀತಿ ಈ ಹರಿಯಾಲಿ ಚಿಕನ್ ಬರುತ್ತೆ ಗೊತ್ತಾ, ಹರಿಯಾಲಿ ಚಿಕನ್ ಆ ಥರ ಇದೆ ಪೀಸು. ಮಸಾಲೆ ಎಲ್ಲ ತುಂಬ ಕಡೆ ಜಸ್ಟ್ ಒಂದೊಂದು ವೆರೈಟಿ ಚಿಕನ್ ಇಟ್ಟಿರ್ತಾರೆ, ಬಟ್ ಇಲ್ಲಿ ಬಂದು 2 ವೆರೈಟಿ ಆಫ್ ಚಿಕನು, ಬೋಟಿ ಎಲ್ಲ ಇದೆ. ನೆಕ್ಸ್ಟು ವೈಟ್ ರೈಸ್ಗೆ ಇಲ್ಲಿ ಮಜ್ಜಿಗೆ ಇರುತ್ತಲ್ಲ, ಅದ್ರ ಜೊತೆ ಹೋಗೋಕ್ಕೆ ಮಜ್ವಾಗಿರುತ್ತೆ. ಅದು ಈ ಒಂದು ವೆದರಲ್ಲಿ, ಬೇಸಿಗೆ ಟೈಮಲ್ಲಿ ಆ ಥರ ಹೋದ್ರೇ ಒಂದು ಮಜಾ. ಆ್ಯಂಡ್ ನಾವು ನೋಡಿ ಪಾಪ ಬರೀ ಬೋಟಿ ಮಾತ್ರ ಹೋಗೋದಾ. ವಾವ್, ಸಕ್ಕದಾಗೆ ಕ್ಲೀನ್ ಮಾಡಿ ಆ ಬೋಟಿಯಲ್ಲಿ ಒಂದು ರಾ ಸ್ಮೆಲ್ ಬರುತ್ತೆ ನೋಡಿ, ಆ ರಾ ಸ್ಮೆಲ್ಲೇ ಇಲ್ಲ. ಕಂಪ್ಲೀಟಾಗಿ ಸಖತ್ತಾಗಿ ವಾಶ್ ಮಾಡಿದ್ದಾರೆ. ಸುಮಾರು ವರ್ಷದಿಂದ ಇದೇ ಜಾಗದಲ್ಲಿ ಸ್ಟಾಲ್ ಹಾಕಿರೋದು. ಸೊ ಆದ್ರಿಂದ ಇಲ್ಲಿ ಎಷ್ಟು ಸ್ಟಾಲ್ಸ್ ಇದೆಯೋ ಅದಕ್ಕಿಂತ ಜಾಸ್ತಿ ಕ್ರೌಡು ಈ ಒಂದು ಸ್ಟಾಲಲ್ಲೇ ಜಾಸ್ತಿ ಇರೋದು. ಸೊ ಜನ ನೋಡ್ಬೋದು, ಹೋಗ್ತಾ ಒಂದು 3-4 ಗಂಟೆವರೆಗೆ ಜನ ಹಂಗೆ ಕ್ರೌಡಲ್ಲಿ ಇರ್ತಾರೆ. ಇಲ್ಲಿ ಮೋಸ್ಟ್ಲಿ ಖಾಲಿ ಆಗ್ತಿದ್ದಂಗ್ಲೇ ಟೆಂಪಲ್ ತರ್ತಾ ಇರ್ತಾರೆ ದೊಡ್ಡ ದೊಡ್ಡ ಬಾಣಲಿಯಲ್ಲಿ. ಆ ರೈಸ್ ಇರಲಿ, ಆ ಬಿರಿಯಾನಿ, ಬಿರಿಯಾನಿ ಟ್ರೈ ಮಾಡೋಣ ಬನ್ನಿ. ಅದು ನೋಡಿ ನೆನಪಲ್ಲೇ ಇಲ್ಲ. ಮಸಾಲೆ ಬಜ್ಜಿ ಇದೆ, ಓಕೆ ಅಲ್ಲಿದೆಯಲ್ಲ. ನೆಕ್ಸ್ಟ್ ಬಂದು ಬಿರಿಯಾನಿ ಇಸ್ಕೊಂಡಿದ್ದೀವಿ. ಈಗಲೇ ಜಸ್ಟ್ ಬಂದಿದ್ದು, ಒಂದು ಫುಲ್ ದೊಡ್ಡ ಬಾಣಲಿ ಫುಲ್ಲಾಗಿ ಬಂತು. ಸೆಕೆಂಡ್ ಬ್ಯಾಚ್ ಅನ್ಸುತ್ತೆ ಇದು. ಸೊ ಪೀಸ್ ಜೊತೆಗೆ ಪ್ಲೇನ್ ರೈಸು ಸಖತ್ತು ಉದ್ರಿಯಾಗೂ ಇದೆ, ಅಂಟು ಇದೆ.
ವಾ ಬಿರಿಯಾನಿ ರೈಸ್ ಏನಿದೆಯಲ್ಲ ಬರೀ ಕುಷ್ಕ ಒಂದು ಪರ್ಫೆಕ್ಟ್ ಸೈಡಿಗೆ ಬನ್ನಿ ಬೈ ಮ್ಯಾನ್ ಬರ್ತೈತೆ ಒಂದು ಪರ್ಫೆಕ್ಟ್ ನಾಟಿ ಸ್ಟೈಲ್ ಬಿರಿಯಾನಿ ಅನ್ಬೋದು. ಬುಲ್ಲೆಟ್ ರೈಸ್ ಯೂಸ್ ಮಾಡವ್ರೆ. ಏನಣ್ಣ ಇಲ್ಲಿ ಬರ್ತೀರಾ? ಅಣ್ಣನೂ ಬರ್ತಾರಂತ ನೋಡಿ. ಸೊ ರೋಡಲ್ಲಿ ನಿಂತಿದ್ದೀವಿ, ಅಲ್ಲಿ ಇಲ್ಲಿ ಜಾಗ ಇಲ್ಲ. ಅಲ್ಲಿ ನಿಂತ್ಕೊಳ್ಳೋದಂತಂದರೆ ಜನ ಸಾಗರ ಥರ ನಿಂತವ್ರೆ, ಇಲ್ಲಾಂದರೆ ಗಾಡಿಗಳು ಬರ್ತವೆ. ಸೊ ರೈತ ಆ ಮೊಸರು ಬಜ್ಜಿ ಜೊತೆ ಹಂಗೆ ಹೋಗೋಣ. ಕ್ಯಾರೆಟು ಗಿರೆಟ್ ಎಲ್ಲ ಹಾಕವ್ರೆ. ಪಾ ಏನಾರ ಇರಲಿ ಇಲ್ಲದೆ ಇರಲಿ, ಬಟ್ ಈ ರೈತ ಮಾತ್ರ ಇದ್ದರೆ ಅಥವಾ ಈರುಳ್ಳಿ ಮಾತ್ರ ಇದ್ದರೆ ಸಾಕು ನಮಗೆ, ಆರಾಮ್ಸೆ ಹೊಟ್ಟೆ ಫುಲ್ಲು. ಸೊ ಈ ಪ್ಲೇಸ್ನ ನಾನು ಖಂಡಿತವಾಗ್ಲೂ ರೆಕಮೆಂಡ್ ಮಾಡ್ತೀನಿ. ಸೊ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ನೀವು ಒಂದು ನಾನ್ ವೆಜ್ ಊಟ, ಈ ಬಿರಿಯಾನಿ ಇರಲಿ ಅಥವಾ ಚಪಾತಿ ಇರಲಿ, ಮುದ್ದೆ ಇರಲಿ, ಆ ರೈಸ್ ಲೈಕ್ ನಿಮಗೆ ಇದು ಸಿಗುತ್ತೆ. ಏನಪ್ಪ ಅದು ಬ್ಲಡ್ ಫ್ರೈ. ಸೊ ಬ್ಲಡ್ ಫ್ರೈ, ಚಿಕನ್ ಮಸಾಲೆ, ಆಮೇಲೆ ಬೋಟಿ, ಹಲವಾರು ವೆರೈಟಿ ಆಫ್ ನಾನ್ ವೆಜ್, ಕಂಪ್ಲೀಟ್ ನಾನ್ ವೆಜ್ ಸ್ಟ್ರೀಟ್ ಫುಡ್ ಜೊತೆಗೆ ವೆಜ್ ಸ್ಟ್ರೀಟ್ ಫುಡ್ಡು ಸಿಗುತ್ತೆ. ಸೊ ಇಫ್ ಯು ಆರ್ ಇನ್ ಲೈಕ್ ಈ ಕಡೆ ನೀವು ಸರೌಂಡಿಂಗಲ್ಲಿ ಇದ್ದೀರಾ ಅಂತಂದರೆ ಖಂಡಿತ ಬಂದು ವಿಸಿಟ್ ಮಾಡಿ. ಇದರಲ್ಲಿ ಬರೋದು ಗೊತ್ತಾ, ಟುವರ್ಡ್ಸ್ ಸ್ಟ್ರೈಟು ಸೆಂಟ್ ಜಾನ್ಸ್ ರೋಡು. ಇಲ್ಲಿಂದ ನೀವು ಜಟ್ಸಂದ್ರದಿಂದ ಬರ್ತೀರಾ, ಆ ಜಟ್ಸಂದ್ರ ಸಿಗ್ನಲು ಹಂಗೆ ಮುಂದೆ ಬಂದರೆ ಅಲ್ಲೊಂದು ಸಿಗ್ನಲ್ ಇರುತ್ತಾ, ಆ ಸಿಗ್ನಲ್ ಬಿಟ್ಟು ರೈಟ್ ತೊಗೊಳ್ಳಿ, ಒಂದು ಸರ್ವಿಸ್ ರೋಡ್ ಹೋಗುತ್ತೆ, ಅಲ್ಲಿಂದ ಒಂದು 100 ಮೀಟ್ರ್ ಅಷ್ಟೇ. ಸೊ 100 ಮೀಟ್ರಲ್ಲಿ ನಿಮಗೆ ಈ ಒಂದು ಸ್ಟಾಲ್ ಕಾಣಿಸ್ಬಿಡುತ್ತೆ. ಈ ಥರ ಹಲವಾರು ಸ್ಟಾಲ್ಗಳಿವೆ. ಸೊ ಈ ಒಂದು ಯಾವುದಪ್ಪ ಟೆಂಟ್, ಅದು ಈ ರೆಡ್ ಟೆಂಟ್ ನೋಡ್ಕೊಳ್ಳಿ. ಈ ಟೆಂಟ್ ನೋಡ್ಕೊಂಡ್ರೆ ಇವ್ರದ್ದೊಬ್ಬರದೇ ರೆಡ್ ಟೆಂಟ್ ಇರೋದು, ಮಿಕ್ಕಿದೆಲ್ಲ ಬೇರೆ ಬೇರೆ ಕಲರು. ಸೊ ಆಪೋಸಿಟ್ ಬಂದು ಹಂಗೆ ಆ ಕಡೆ ತೋರಿಸಿ ಒಂದು ಸ್ಕೂಲ್ ಇದೆ ನೋಡಿ, ಅಲ್ಲಿ ಪೊಲೀಸ್ ಪಬ್ಲಿಕ್ ಸ್ಕೂಲ್. ಅದು ಎಸ್, ಪೊಲೀಸ್ ಪಬ್ಲಿಕ್ ಸ್ಕೂಲ್ ಇದೆ. ಫೈನಲಿ ಒಂದು ಬೈಟ್ ನಾನು ರೈಸಲ್ಲಿ ಹೋಗ್ಬಿಟ್ಟು ಏನೋ ತಣ್ಣಗೆ ತಿನ್ಬೇಕು ಅನಿಸ್ತೈತೆ. ಆ ಒಂದು ಮೊಸರು ಬಜ್ಜಿ ಜೊತೆ ಒಂದು ವೈಟ್ ರೈಸ್ ಹಾಕೊತೀನಿ. ಎಷ್ಟು ದಿವಸದಿಂದ ಬರ್ತಿದ್ರ? ನಾವು ಸುಮಾರು ವರ್ಷದಿಂದ ಇಲ್ಲೇ ಬಂದು ಊಟ ಮಾಡೋದು. ಆ ಕೊರೋನಾ ಟೈಮಲ್ಲಿ ಪಾಪ ಯಾರಿಗೂ ಇಲ್ಲಿ ಇಡಕ್ಕೆ ಬಿಡಲಿಲ್ಲ. ಆಮೇಲೆ ಕೊರೋನಾ ಓಪನ್ ಆದಮೇಲೆ ಮತ್ತೆ ಇವರು ಒಂದು 15 ದಿನ, ಒಂದು ತಿಂಗಳ ಹತ್ರ ಬಂದು ಓಪನ್ ಮಾಡಿದ್ರು. ನಾವೆಲ್ಲ ಹುಡ್ಕೊಂಬರ್ತೀವಿ. ಆಟೋ ಡ್ರೈವರ್ ಎಲ್ಲ ತುಂಬ ನೀಟಾಗಿ ಮಾಡಿಸ್ತಾರೆ. ಬೆಳಿಗ್ಗೆ ಟಿಫನು ಸಿಗುತ್ತೆ, ತುಂಬ ಚೆನ್ನಾಗಿ. ಇಲ್ಲಿ ಯಾವುದೇ ಫುಟ್ಪಾತ್ ಮೇಲೆ ಅಂಗಡಿ ಇದ್ರು ನೋಡಿ ಜನ, ಯಾಕಂದ್ರೆ ಇವರು ಈ ಸೋಡಾ ಹಾಕೋದು, ಅದು ಹಾಕೋದು, ಇದು ಹಾಕೋದೆಲ್ಲ ಮಾಡೋದಿಲ್ಲ. ನ್ಯಾಚುರಲ್ ಆಗಿ ಮನೆ ಊಟ ಹೆಂಗಿದೆ ಆ ಥರ ಇರುತ್ತೆ. ಈ ರೇಟ್ ಎಲ್ಲ ರೀಸನ್ ಆಗಿದೆ. ಒಂದು ರೈಸ್ ತಗೊಂಡ್ರೆ ಒಟ್ಟು ತುಂಬ ತಿನ್ಬೋದು. 40 ರೂಪಾಯಿ. ಒಂದು ಮುದ್ದೆ 20 ರೂಪಾಯಿ, 15 ರೂಪಾಯಿ ಮಾರ್ತಾ ಇದ್ರು. ನಾವೇ 15 ರೂಪಾಯಿ ಮಾಡಬೇಡಿ, 20 ರೂಪಾಯಿ ಮಾಡಿ. ಎಲ್ಲ ಕಡೆ 20 ರೂಪಾಯಿ ಮಾಡ್ತೀರಿ, ನೀವು 20 ರೂಪಾಯಿ ಮಾಡಿ. ಇಲ್ಲ ಬೇಡ ಅಂದ್ಬಿಟ್ಟು ಆಮೇಲೆ ಇವರು ಆಮೇಲೆ 20 ರೂಪಾಯಿ ಮಾಡಿದ್ರು. ಒಂದು ಮುದ್ದೆ, ಒಂದು ಹಾಫ್ ರೈಸ್ ತಿಂದರೆ ಮಜ್ಜಿಗೆ, ಮೊಸರು ಹಾಕ್ಕೊಂಡು ತಿಂದರೆ ಮತ್ತೆ ತುಂಬ ನಿಮ್ಮಿಂದ ಹೋಗ್ಬೋದು. ನಾನಂತಿಲ್ಲ, ನನ್ನ ಡ್ರೈವರ್ ಆಗಲಿ, ಬೇರೆ ಪಬ್ಲಿಕ್ ಆಗಲಿ, ಎಲ್ಲ ಜನ IT ಕಂಪ್ನಿನಲ್ಲಿ ಇರೋರು ಬಂದು ಇಲ್ಲಿ ಊಟ ಮಾಡ್ತಾರೆ. ಅವ್ರಿಗೇನು ತಲೆನಲ್ಲಿ ಬರೆದಿದೆಯಾ ಫುಟ್ಪಾತಲ್ಲಿ ತಿನ್ಬೇಕಂತ? ಟೇಸ್ಟ್ ಇರೋದ್ರಿಂದನೇ, ಶುದ್ಧವಾಗಿ ಇರೋದ್ರಿಂದನೇ ಅವ್ರು ತಿಂತಾ ಇರೋದು. ಆದ್ದರಿಂದ ಜನ ಬಂದು ಇಲ್ಲಿ ಗುಂಪು ಸೇರ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಸಂತೋಷವಾಗಿ ಹೋಗ್ತಾರೆ. ಜಾಸ್ತಿ ಏನು ಊಟ ಮಾಡ್ತೀರಾ ಸರ್? ಯಾವ್ದು? ನಾವು ನಮಗೆ ಇಲ್ಲಿ ರೈಸು, ಮುದ್ದೆ ಸಾಕು. ನಮಗೆ ಮಧ್ಯಾಹ್ನ ಟೈಮಲ್ಲಿ ಸಮ್ಮರ್ಗೆ ಚೆನ್ನಾಗಿರುತ್ತೆ, ಬಿಸಿಲುಗಾಲಕ್ಕೆ, ಬೇಸಿಗೆಗೆ ಕರೆಕ್ಟ್ ಆಗಿರುತ್ತೆ. ಸರ್ ಬಂದು ಇಲ್ಲಿ ಮೀಟ್ ಆದ್ರು, ಆನ್ ಕ್ಯಾಮ್ರಾ ಮಾತಾಡಿದ್ ಕಡಿಮೆನೆ, ಅದಕ್ಕಿಂತ ಜಾಸ್ತಿನೇ ಮಾತಾಡಿದ್ರು. ತುಂಬಾ ವಿಷಯ ಹೇಳಿದ್ರು. ಸೊ ಇಲ್ಲಿ ಜನ ಎಲ್ಲಿರ್ತಾರೆ ಜಾಸ್ತಿ ಅದೆಲ್ಲ ಮುಖ್ಯ. ಆಟೋ ಡ್ರೈವರ್ಸ್ ಎಲ್ಲಿರ್ತಾರೆ ಜಾಸ್ತಿ, ಅಲ್ಲಿ ಊಟ ಬಹಳ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರಿಗೆ ತುಂಬಾ ಜಾಸ್ತಿ ಗೊತ್ತಿರುತ್ತೆ ಅಲ್ವಾ ಸರ್? ಹೌದು, ಕರೆಕ್ಟಾ? ಹೌದು. ಆಟೋ ಡ್ರೈವರು ತಿನ್ನೋ ಜಾಗದಲ್ಲಿ ಪಬ್ಲಿಕ್ ನೋಡ್ಬಿಟ್ಟು ಆಟೋ ಡ್ರೈವರ್ ಇಲ್ಲಿ ತಿಂತಾ ಇದ್ದಾರೆ, ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಚೆನ್ನಾಗಿಲ್ಲ ಅಂದರೆ ಆಟೋ ಡ್ರೈವರು ಅಲ್ಲಿ ಹೋಗೋದಿಲ್ಲ. ಇಲ್ಲಿ ಟೇಸ್ಟ್ ಇರೋದ್ರಿಂದ ಅವ್ರು ಆಟೋ ಡ್ರೈವರ್ ಅಲ್ಲಿ ನಿಲ್ಲಿಸ್ತಾರೆ. ಸುಮಾರು ಆಟೋ ನಿಂತಿದೆ, ಇಲ್ಲೇ ತಿನ್ನೋಣ ಅಂತ ಪಬ್ಲಿಕ್ ಬಂದು ತಿಂತಾರೆ. ಅದಂತೂ ಇವಾಗಲ್ಲ, ಸುಮಾರು ವರ್ಷದಿಂದ ಆಟೋ ಡ್ರೈವರ್ ಎಲ್ಲಿ ತಿಂತಾರೋ ಅಲ್ಲೇ ಬಂದ್ಬಿಟ್ಟು ಪಬ್ಲಿಕ್ ತಿಂತಾರೆ. ಯಾಕಂದರೆ ಚೆನ್ನಾಗಿರುತ್ತೆ, ನೀಟಾಗಿ ಇಟ್ಟಿರ್ತಾರೆ, ನೀಟಾಗಿ ಕೊಡ್ತಾರೆ ಅಂತ. ಅದೇ ನಾವು ಹೋಟ್ಲಲ್ಲಿ ಹೋಗಿ ತಿನ್ನೋಕೆ ಹೋದರೆ ನಮಗೊಂಥರ ಸಂಕೋಚ. ಒಳಗಡೆ ಏನು ನಡೆಯಲ್ಲ. ಒಂದೊಂದು ಹೋಟ್ಲಲ್ಲಿ ಎದುರುಗಡೆನೇ ನೋಡ್ಬೋದು ಅವ್ರ ಭವಿಷ್ಯನ. ಹೌದು, ಬೇವ್ರ ನೀರು ಅದು ಇದೆಲ್ಲ ಸುರ್ಕೊಂಡಿರುತ್ತೆ. ಮನೆಯಿಂದ ಮಾಡ್ಕೊಂಡು ಬರ್ತಾರೆ, ಇಲ್ಲೂ ಬೇರೆ ಅಡುಗೆ ಮಾಡ್ತಾರೆ. ಅದೆಲ್ಲ ಏನು ತೊಂದರೆ ಇಲ್ಲ, ನೀಟಾಗಿ ನಿಂತ್ಕೊಂಡು ಆರಾಮಾಗಿ ಜನರಿಗೆ ರೆಕಮೆಂಡ್ ಮಾಡ್ತೀರಾ? ಮಾಡ್ಬೋದು, ಊಟ ಮಾಡ್ಬೋದು ಚೆನ್ನಾಗಿ, ಏನು ತೊಂದರೆ ಇಲ್ಲ. ಆ ಥರ ಇದ್ರೆ ನಮಗೆ ಹೊಟ್ಟೆ ನೋವು ಹೊರಂಗಿದ್ರೆ ನಾವು ಯಾಕೆ ಇಲ್ಲೇ ಬರ್ತೀವಿ, ಹುಡ್ಕೊಂಡು ಎಲ್ಲೇ ಇದ್ರೂ ಇಲ್ಲೇ ಬರ್ತೀವಿ. ಸುಮಾರು ದಿವಸದಿಂದ ಇಲ್ಲೇ ಬಂದು ಊಟ ಮಾಡ್ತಾವ್ರಂತೆ. ನಾವು ಬಂದು ಕರೆಕ್ಟಾಗಿ ಮೀಟ್ ಮಾಡಿದ್ದೀವಿ.
ವೈಟ್ ರೈಸ್ಗೆ ಪರ್ಫೆಕ್ಟ್ ಆಗಿರುತ್ತೆ ಇದು. ಫೈನಲ್ ಆಗಿ ಬಂದು ಬಿರಿಯಾನಿ, ಚಪಾತಿ, ಚಿಕನ್, ವೆರೈಟಿ ಆಫ್ ಚಿಕನು, ಆಮೇಲೆ ಏನೇನೋ ತಿಂದ್ವಿ. ಒಂದು ರೀತಿ ಸಕ್ಕದಾಗಿತ್ತು. ಯಾವುದೋ ಒಂದು ರೀತಿ ನಿಮಗೆ ಒಂದು ಏನೋ ಒಂದು ಜಾಸ್ತಿ ಮಸಾಲೆ ಹಾಕಿ ಆ ಥರ ಏನು ಫೀಲ್ ಆಗಿಲ್ಲ, ಚೆನ್ನಾಗಿತ್ತು. ಈಗ ಫೈನಲ್ ಆಗಿ ಬಂದು ವೈಟ್ ರೈಸ್ ಜೊತೆಗೆ ಮೊಸರು ಬಜ್ಜಿ. ನಿಜ ಬೈ, ಇಷ್ಟೆಲ್ಲ ತಿಂದ್ವಿ, ಇದ್ರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನು ನನಗೆ ಅದ್ರಲ್ಲಿ ಸಿಕ್ಕಿಲ್ಲ. ಒಂದು ರೀತಿ ಈ ಒಂದು ಬೇಸಿಗೆಗೆ ಸಖತ್ ತಣ್ಣಗಿದೆ ನೋಡಿ, ಹಂಗೆ ಸಕ್ಕದಾಗಿ ಇಳಿಯುತ್ತೆ ಒಳಗಡೆ. ವಾವ್, ಒಬ್ಬರು ಆಟೋ ಡ್ರೈವರು ಮೀಟ್ ಆದೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಕ್ಯಾಮ್ರಾನೇ ತುಂಬ ಜಾಸ್ತಿ ಮಾತಾಡ್ತಾರೆ ಇದ್ರ ಬಗ್ಗೆ, ಹೆಂಗೆ ಏನೇನು ಅಂತ. ಬಟ್ ಆನ್ ಕ್ಯಾಮ್ರಾ ಬಂದಾಗ ಸ್ವಲ್ಪ ಕಡಿಮೆನೇ ಮಾತಾಡಿದ್ದವರು, ಸ್ವಲ್ಪ ಶೈ ಆಗಿಬಿಟ್ರು ಟೈಪ್. ಬಟ್ ಅವ್ರು ಹೇಳಿದ್ದು ನಿಜಾನೇ. ಆದಷ್ಟು ನೀವು ಎಲ್ಲಿ ಆಟೋ ಡ್ರೈವರ್ಸು ಅಥವಾ ಕ್ಯಾಬ್ ಬೇರೆ ಬೇರೆ ಡ್ರೈವರ್ಸು ಜಾಸ್ತಿ ಎಲ್ಲೆಲ್ಲಿ ನೋಡ್ತಿರೋ ಅಲ್ಲೆಲ್ಲ ಊಟ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರೋಷ್ಟು ನಮಗೆ ಗೊತ್ತಿಲ್ಲ, ಅದಂತೂ ನಿಜಾನೇ, ಒಪ್ಕೋಬೇಕು. ಸೊ ದಟ್ಸ್ ಇಟ್ ಗೈಸ್. ಐ ಹೋಪ್ ಈ ಒಂದು ವಿಡಿಯೋ ನೀವು ಎಂಜಾಯ್ ಮಾಡಿರ್ತೀರಾ. ಸೊ ನಾನು ಇದನ್ನು ಮುಗಿಸ್ಕೊಂಡು ಡೈರೆಕ್ಟಾಗೆ ಇಲ್ಲಿಂದ ಓಡಬೇಕು. ಅಂದರೆ ನೀವು ಖಂಡಿತ ಇಲ್ಲಿ ಈ ಒಂದು ಚಪಾತಿ ಅಥವಾ ಪರೋಟಾಗೆ ಸೈಡ್ಸು ಬೇಜಾನ್ ಸೈಡ್ಸ್ ಇದೆ, ಏನು ಬೇಕಾದ್ರೂ ತೊಗೊಳ್ಳಿ, ಎಲ್ಲ ವರ್ತಬಲ್ ಆಗಿರುತ್ತೆ. ಬಟ್ ಚಿಕನ್ ಫ್ರೈ ಅಥವಾ ಬೋಟಿ ಇದು ಬೆಸ್ಟ್ ಆಗಿತ್ತಿಲ್ಲ, ಅದನ್ನು ನಾವು ಬೆಸ್ಟಾಗಿ ಟ್ರೈ ಮಾಡ್ಬೋದು ನೀವು. ಅದನ್ನು ಬಿಟ್ಟು ಮುದ್ದೆ ಇದೆ, ಏನು ಬೇಕಾದ್ರೂ ತೊಗೊಳ್ಳಿ, ನಿಮಗೆ ಇಷ್ಟ ಆದದ್ದು ಎಲ್ಲ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಇರುತ್ತೆ. ಈ ಒಂದು ವೈಟ್ ರೈಸು ಮತ್ತು ಈ ಒಂದು ಶೇರ್ವಾ ಸಾಂಬಾರೆಲ್ಲ ಜಸ್ಟ್ 40 ರೂಪಾಯಿ ರೀಸನಬಲ್ ಆಗಿರೋ ಒಂದು ಪ್ರೈಸಲ್ಲಿ ಸೇಲ್ ಮಾಡ್ಕೊಂಡು ಬರ್ತಾವ್ರೆ. ಸೊ ಆ ಕಂಪನಿ ಅಡ್ರೆಸ್ ಹಾಕಿರ್ತೀನಿ, ಎಕ್ಸಾಕ್ಟ್ಲಿ ಆ ಕಂಪನಿ ಆಪೋಸಿಟ್ ನಿಮಗೆ ಈ ಒಂದು ಸ್ಟಾಲ್ ಕಾಣಿಸಿರುತ್ತೆ. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್.